ಮುಂದೆ ಶಾಸ್ತ್ರಿಗಳೇ, ಇಡೀ ವಾರದ ಒಂದು ವಿಶೇಷತೆ ಹೇಗಿದೆ ಅದನ್ನು ನೀವು ವೀಕ್ಷಕರಿಗೆ ತಿಳಿಸೋದಾದರೆ? ಈ ವಾರದಲ್ಲಿ ಏನೇನು ವಿಶೇಷತೆಗಳಿದೆ ಗಮನಿಸ್ತಾ ಹೋಗೋಣ. ನಾವು ಈ ದಿವಸದಿಂದಲೇ ಪ್ರಾರಂಭವಾಗುತ್ತೆ ಶ್ರಾವಣದ ಚೌತಿ, ಶುಕ್ಲ ಪಕ್ಷದ ಚೌತಿ, ನಾಗರ ಚೌತಿಯನ್ನು ಈ ದಿವಸ ಕಾಣ್ತೀವಿ. ನಿರಂತರವಾಗಿ ಈ ವಾರವಿಡೀ ನಾವು ಗಮನಿಸ್ತೀವಿ. ಶ್ರಾವಣ ಮಾಸದಲ್ಲಿ ಹಲವು ಹಬ್ಬಗಳು ಹರಡಿಕೊಂಡಿದ್ದಾವೆ. ಅದರ ಪೀಠಿಕಾ ರೂಪದಲ್ಲಿ ನಾಗರ ಚೌತಿಯನ್ನು, ಅದಾದ ಮೇಲೆ ನಾಗರ ಪಂಚಮಿ ನಾಳೆ ದಿವಸ ಸೋಮವಾರ 17ನೇ ತಾರೀಕು ನಾಗರ ಪಂಚಮಿಯನ್ನು ಕಾಣ್ತಕ್ಕಂಥದ್ದು ತುಂಬ ವಿಶೇಷವಾದ ಆಚರಣೆ. ಅದಾದ ಮೇಲೆ ಮಂಗಳವಾರ ಮಂಗಳಗೌರಿ ವ್ರತವನ್ನು ನೋಡ್ತೀವಿ. ಅವತ್ತೇ ಸಿರಿಯಾಳ ಷಷ್ಠಿ ಕೂಡ ಇದೆ. ಎರಡು ವಿಶಿಷ್ಟ ಫಲಗಳನ್ನು ಕೊಡ್ತಕ್ಕಂಥ ವ್ರತಗಳು, ಅದನ್ನು ಮಂಗಳವಾರ ನಾವು ಕಾಣ್ತೀವಿ. ಅದಾದ ಮೇಲೆ ಆಗಸ್ಟ್ 21 ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಕಾಣ್ತೀವಿ. ಆಗಸ್ಟ್ 22ನೇ ತಾರೀಕು ಶನಿವಾರ ದಿವಸ ಬುಧ ಸಿಂಹರಾಶಿಯ ಪ್ರವೇಶ ಮಾಡ್ತಾನೆ. ಅತ್ಯಂತ ಮಿತ್ರನ ಮನೆಗೆ ಬುಧನ ಸಂಚಾರವನ್ನು ಗಮನಿಸ್ತೀವಿ. ಅಂತೂ ನಾವು ನಾಗರ ಚೌತಿ ಈ ದಿವಸದಿಂದ, ನಾಗರ ಚೌತಿಯಲ್ಲಿ ಸಾಮಾನ್ಯವಾಗಿ ನೋಡಿ ಉಪವಾಸವಿದ್ದು ನಾಗಪ್ಪನ ಆ ಸೇವೆಯನ್ನು ಮಾಡ್ತಕ್ಕಂಥದ್ದು. ಈ ದಿವಸವೂ ನಾಗನ ಸನ್ನಿಧಾನಕ್ಕೆ ಹೋಗಿ ಬರಬೇಕು. ನಾಳೆಯೂ ನಾಗನಿಗೆ ವಿಶೇಷವಾದ ಪೂಜೆಗಳನ್ನು ನೆರವೇರಿಸಬೇಕು. ನಾಗರ ಚೌತಿ, ನಾಗರ ಪಂಚಮಿ ಎರಡೂ ಕೂಡ ತುಂಬ ಮುಖ್ಯವಾದ ಒಂದು ಶಿಸ್ತನ್ನು ಏರ್ಪಾಡು ಮಾಡ್ತಕ್ಕಂಥ. ಇವತ್ತು ಉಪವಾಸ ಅಂತಂದರೆ ನೋಡಿ, ಶ್ರಾವಣ ಮಾಸದ ಪ್ರಥಮ ದಿವಸವೇ ಒಂದು ಶಿಸ್ತಿನಿಂದ ನಾವು ಈ ಮಾಸಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸೂಚಿಸುತ್ತೆ. ನಾಗರ ಚೌತಿ, ನಾಗರ ಆರಾಧನೆ ಅಂತಕ್ಕಂಥದ್ದು ನಮ್ಮ ಬದುಕಿಗೆ ತುಂಬ ರಕ್ಷಣೀಯವಾಗಿರ್ತಕ್ಕಂಥದ್ದು. ನಾಗನ ಆರಾಧನೆ ಮಾಡೋದ್ರಿಂದ ನಮಗೆ ರೋಗಗಳ ನಿವಾರಣೆಯಾಗುತ್ತೆ, ಸಂತಾನ ಫಲ, ಇದೆಲ್ಲ ನಿಮಗೆ ಗೊತ್ತಿರತಕ್ಕಂಥದ್ದೇ. ತುಂಬ ವಿಶೇಷವಾದದ್ದು ಏನಪ್ಪ ಅಂತಂದರೆ, ನಾಗ ನಮ್ಮ ರಂಗಪ್ರಿಯ ಸ್ವಾಮಿಗಳು ವಿವರಿಸ್ತಾರೆ, ಕುಂಡಲಿನಿ ಶಕ್ತಿಯ ಜಾಗೃತಿಗೆ ಇದು ತುಂಬ ಉತ್ಕೃಷ್ಟವಾದ ಆಚರಣೆ ವ್ರತವಾಗಿದೆ ಅನ್ನೋದನ್ನು. ಈ ಯಾರು ನಾಗರ ದೇವರ ಆರಾಧನೆ ಮಾಡ್ತಾರೋ ಅವರಿಗೆ ಬಹಳ ಬೇಗ ಯೋಗ ಸಾಧನೆ ಉಂಟಾಗುತ್ತೆ, ಯೋಗ ಸಿದ್ಧಿ ಬರ್ತದೆ ಅನ್ನೋದನ್ನು ಸೂಚಿಸುತ್ತೆ ಇದು ಅಂತರಾರ್ಥ. ನಮ್ಮ ಮೂಲಾಧಾರದಲ್ಲಿರ್ತಕ್ಕಂತಹ ಆ 3.5 ಸುತ್ತಿನ ಸರ್ಪದ ಆಕೃತಿ ಏನಿದೆ ಅದು ಜಾಗೃತವಾಗಿ ನಮ್ಮ ಸಹಸ್ರಾರ ಅಂತ ಯಾವುದು ಯೋಗಶಾಸ್ತ್ರ ವಿವರಿಸುತ್ತೋ ಅದು ಆನಂದದ ಸ್ಥಿತಿ ಅಂತ, ಪರಮಾನಂದದ ಸ್ಥಿತಿ. ಆ ಆನಂದವನ್ನು ಹೊಂದಬೇಕಾಗಿದ್ದರೆ ನಾವು ಈ ನಾಗನ ಅನುಸಂಧಾನ ಮಾಡಬೇಕು, ನಾಗರಾಜನ ಪೂಜೆಯನ್ನು ಮಾಡಬೇಕು. ತುಂಬ ಶುಚಿಭೂತರಾಗಿ ಒಂದು ನಿಷ್ಠೆಯಿಂದ, ಶುಚಿತ್ವದಿಂದ ಆ ಆರಾಧನೆಯನ್ನು ಮಾಡಬೇಕು. ಅದು ಏನನ್ನು ಹೇಳುತ್ತೆ ಅಂದರೆ, ಶುಚಿ ಅಂದರೆ ಅದು ಅಂತರಂಗ ಬಹಿರಂಗಗಳ ಶುಚಿ. ಹೊರಗೂ ಶುಚಿ ಇರಬೇಕು, ಒಳಗೂ ಶುಚಿ ಇರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಒಂದು ಬಕೆಟ್ಗಟ್ಟಲೆ ನೀರು ಹೊಯ್ಕೊಂಡು ನಾನು ನಾಗರ ಚೌತಿಗೆ ಆ ಕಟ್ಟೆಗೆ ಹೋಗಿದ್ದೀನಿ ಅಂತಂದರೆ ಆಗಲ್ಲ. ಮನಸ್ಸಿಗೆ ಸ್ನಾನ ಆಗಬೇಕು. ಯಾವ ರೀತಿಯಲ್ಲಪ್ಪ ಅಂದರೆ, ನಾಗನ ಪೂಜೆ, ನಾಗನ ಸ್ತೋತ್ರಗಳನ್ನು, ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಅಲ್ಲಿ ನಾಗರ ಕಟ್ಟೆಯಲ್ಲಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಅಲ್ಲಿ ಹೋಗಿ ಗಲೀಜು ಮಾಡಿ ಹಾಲೆಲ್ಲ ಸುರಿದು ಆ ಕಟ್ಟೆಯನ್ನೆಲ್ಲ ಗಲೀಜು ಮಾಡಿ, ಯಾಕಂದರೆ ಸಾವಿರಾರು ಮಂದಿ ಭಕ್ತರಲ್ವ. ಇದು ಆದರೆ ಅದು ಕೊಳಕು. ಎಲ್ಲಿ ಅದು ಸ್ಥಿತ ವಿಮಲ ತನುಹು ಅಂತ ಅಲ್ಲಿ ವಿವರಿಸ್ತಾರೆ. ಹೀಗಾಗಿ ಅವನು ಶುಭ್ರ ಶ್ವೇತ ಹೀಗಿರಬೇಕು, ಶುಚಿಯಾಗಿರಬೇಕು. ಕಟ್ಟೆನ ನೀವು ಒಂದು ಸಲ ಪೂಜೆ ಮಾಡಿದ್ರೆ, ಅದು ಪೂಜೆ ಮಾಡಿದ ನಂತರ ಏನು ಗಲೀಜಾಗಿದೆಯೋ ಅದನ್ನು ಒರೆಸಿ ಬಂದರೆ ಬಹಳ ಒಳ್ಳೆಯದು. ಇನ್ನೊಬ್ಬರಿಗೆ ಅನುವು ಮಾಡಿಕೊಡ್ಬೇಕು, ಇನ್ನೊಬ್ಬರಿಗೆ ಪೂಜೆ ಮಾಡಲಿಕ್ಕೂ ಸಹಾಯ ಆಗಬೇಕು. ಅಲ್ಲಿ ಬಂದರೆ ಒಂದು ವಾತಾವರಣ ಶುಚಿರ್ಭೂತವಾಗಿರಬೇಕು. ಆ ಕಟ್ಟೆ, ನಾಗರ ಕಟ್ಟೆಯೇ ನಮಗೆ ಒಂದು ಮಂಗಳ ಪ್ರದೇಶಕ್ಕೆ ಪ್ರವೇಶ ಮಾಡಿದವಪ್ಪ ಅನಿಸೋ ಹಾಗಿರಬೇಕು. ಆ ರೀತಿಯಲ್ಲಿ ಕಾಪಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ, ಆದ್ಯ ಕರ್ತವ್ಯ. ನಾನು ಪೂಜೆ ಮಾಡಿದೆ ಮುಗೀತು ಅಂತ ಹೇಳಿ ಎಲ್ಲ ಹಾಲು ಪ್ಯಾಕೆಟ್ ಅಲ್ಲೇ ಇರ್ತದೆ, ಮೊಸರು ಪ್ಯಾಕೆಟ್ ಅಲ್ಲೇ ಇರ್ತದೆ, ಆ ಊದಿನ ಕಡ್ಡಿ ರಾಶಿ, ಇದೆಲ್ಲ ಗಲೀಜು. ಹೀಗಿದ್ದರೆ ಆ ನಾಗನ ಅನುಗ್ರಹ ಆಗೋದೇ ಇಲ್ಲ. ಮೊದಲು ಈ ಶಿಸ್ತನ್ನು ರೂಢಿಸ್ಕೊಂಡು ನೀವು ನಾಗರ ಕಟ್ಟೆ ಹತ್ತಬೇಕು. ಇಲ್ವಾ, ಆಗಿಲ್ವಾ, ಮನೆಯಲ್ಲೇ ಒಂದು ಬೆಳ್ಳಿ ನಾಗರವನ್ನಿಟ್ಟು, ವಸ್ತುತಃ ಅಲ್ಲಿ ಮನೆಯ ದ್ವಾರದಲ್ಲೇ ದ್ವಾರಸ್ಯೋಭಯೋ ಲೇಖ್ಯ ಅಂತ ಬರುತ್ತೆ. ಅಲ್ಲಿ ಮನೆಯ ದ್ವಾರದಲ್ಲೇ 2 ನಾಗರ ಸರ್ಪಗಳನ್ನು ಬಿಡಿಸಿ ಅಲ್ಲೇ ಆರಾಧನೆ ಮಾಡಬಹುದು ಅಂತಲೂ ಶಾಸ್ತ್ರಗಳು ನಿರೂಪಣೆ ಮಾಡ್ತವೆ. ಹೀಗಾಗಿ ತುಂಬ ಅದಕ್ಕೆ ಶುಚಿ, ಆ ಪ್ರದೇಶವನ್ನು ಹಾಳು ಮಾಡದೆ ಸಾಧ್ಯವಾದರೆ ಮನೆಯಲ್ಲೇ ಪೂಜೆ ನೆರವೇರಿಸಿ ಚಿಗಳಿ, ತಂಬಿಟ್ಟು ಇತ್ಯಾದಿಗಳನ್ನೆಲ್ಲ ನೈವೇದ್ಯ ಮಾಡ್ತಕ್ಕಂಥದ್ದು, ಉಪ್ಪು ಹಾಕಿಲ್ಲದೆ ಇರತಕ್ಕಂತಹ ಪದಾರ್ಥಗಳನ್ನು ಆತನಿಗೆ ಸಮರ್ಪಣೆ ಮಾಡ್ತಕ್ಕಂಥ ಚಿಗಳಿ, ತಂಬಿಟ್ಟು ಬಹಳ ಮುಖ್ಯವಾಗಿ ಇದನ್ನೆಲ್ಲ ಆತನಿಗೆ ನೈವೇದ್ಯ ಮಾಡಬೇಕು. ಮುಖ್ಯವಾಗಿ ನಾಗನ ಸ್ತೋತ್ರಗಳನ್ನು, ಅಷ್ಟೋತ್ತರ ಇತ್ಯಾದಿಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಈ ದಿವಸ. ಉಪವಾಸವಿದ್ದು ನಾಗನ
ಪ್ರೀತ್ಯರ್ಥವಾಗಿ ಪೂಜೆಯನ್ನು ನೆರವೇರಿಸ್ತಕ್ಕಂಥದ್ದು. ನಾಳೆ ನಾಗರ ಪಂಚಮಿ. ನಾಗರ ಪಂಚಮಿ ಹಬ್ಬದ ವಾತಾವರಣ ಸೂಚಿಸುತ್ತೆ. ಹಳ್ಳಿಗಳಂತೂ ನಾಗರ ಪಂಚಮಿ ಒಂದು ಇಡೀ ಸಮೂಹವನ್ನೇ ಒಟ್ಟು ಮಾಡಿ ಅಲ್ಲೆಲ್ಲ ಏನು ಆ ಸಂತೋಷವನ್ನು, ಆನಂದವನ್ನು ಹಂಚತಕ್ಕಂಥ ಹಬ್ಬವಾಗಿತ್ತು ನಾಗರ ಹಬ್ಬ. ನಾಡಿಗೆ ದೊಡ್ಡದು ನಾಗರ ಪಂಚಮಿ ಅಂತ ಉತ್ತರ ಕರ್ನಾಟಕ ಕಡೆ ಅಂತೂ ಇದನ್ನು ತುಂಬ ವಿಜೃಂಭಣೆಯಿಂದ ಆ ನಾಗನಿಗೆ, ನಾವು ಬರೀ ಉತ್ತರ ಕರ್ನಾಟಕ ಅಲ್ಲ, ನಾವು ಗೋವಾದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಆ ಭಾಗ ಏನಿದೆ, ಘಟ್ಟದ ಕೆಳಗಿನ ಭಾಗ, ಅಲ್ಲೆಲ್ಲ ನಾಗಬನಗಳನ್ನು, ನಾಗಾರಾಧನೆಯನ್ನು ವಿಶೇಷವಾಗಿ ಕಾಣ್ತೀವಿ. ಹೆಚ್ಚಿನ ಪ್ರಮಾಣದಲ್ಲೂ ಮಾಡ್ತಾರಲ್ಲಿ. ಅಲ್ಲಿ ಇನ್ನೂ ಉಳಿದಿದೆ ನಾಗಾರಾಧನೆ ಅಂತಕ್ಕಂಥದ್ದು, ಪ್ರಕೃತಿಯನ್ನು ಉಳಿಸ್ತಕ್ಕಂಥದ್ದು ಆಗಿದೆ. ನಾಗಬನ ಅಂತ ನಿರ್ಮಾಣ ಮಾಡಿದಾಗ ಆ ಜಾಗಕ್ಕೆ ಯಾರೂ ಹೋಗಲ್ಲ, ಅಷ್ಟರ ಮಟ್ಟಿಗಿನ ಪರಿಸರವನ್ನು ಉಳಿಸ್ಕೊಳ್ತೀವಿ. ಈ ದೃಷ್ಟಿಯಲ್ಲಿ ಪ್ರಕೃತಿ ಪೂಜೆಯಾಗಿದೆ ನಾಗನ ಆರಾಧನೆ ಅಂತಕ್ಕಂಥದ್ದು. ಹೀಗಾಗಿ ಈ ನಾಗನ ಸೇವೆ ಏನಿದೆ ಅದು ತುಂಬ ನಮ್ಮ ಮನಸ್ಸುಗಳಿಗೆ, ನಮ್ಮ ಬದುಕಿಗೆ ಮಂಗಳವನ್ನು ಉಂಟು ಮಾಡ್ತಕ್ಕಂಥದ್ದಾಗಿದೆ. ಹೀಗಾಗಿ ತಪ್ಪದೇ ಅದನ್ನು ಆಚರಿಸಿ ನಾಳೆ ದಿವಸ ಆ ನಾಗರ ಪಂಚಮಿ ವಿಶೇಷತೆಯನ್ನು ವಿಸ್ತಾರವಾಗಿ ನೋಡೋಣ. ಇನ್ನು ಉಳಿದ ಹಾಗೆ ಮಂಗಳಗೌರಿ ಮತ್ತು ಸಿರಿಯಾಳ ಶೆಟ್ಟಿ, ಅದು ತುಂಬ ಮಂಗಳಗೌರಿ, ಅದು ಹೆಸರೇ ಹೇಳ್ತಾ ಇದೆ, ಮಂಗಳಮಯವಾಗಿದೆ. ಅದು ಮಂಗಳ ಸೌಭಾಗ್ಯ ಫಲವನ್ನು ತಂದುಕೊಡ್ತಕ್ಕಂಥದ್ದಾಗಿದೆ. ಅದನ್ನು ವಿವಾಹ ಸ್ತ್ರೀಯರು ಆಚರಣೆ ಮಾಡ್ತಕ್ಕಂಥದ್ದು. 5 ವರ್ಷಗಳ ಕಾಲ ಆಚರಣೆ ಮಾಡಿ ಸೌಭಾಗ್ಯವನ್ನು, ಸಂಪತ್ತನ್ನು ಹೊಂದತಕ್ಕಂಥದ್ದು. ಅದು ದಾಂಪತ್ಯ ಸೌಖ್ಯ ಬಹಳ ಮುಖ್ಯವಾಗಿ. ಮಂಗಳಗೌರಿ ಆರಾಧನೆ ಅಂತಕ್ಕಂಥದ್ದು ದಾಂಪತ್ಯದ ಸಮೃದ್ಧಿ, ದಾಂಪತ್ಯದ ಸೌಖ್ಯ, ಸಾಮರಸ್ಯ ಇವುಗಳನ್ನು ಏರ್ಪಾಡು ಮಾಡ್ತಕ್ಕಂಥದ್ದಾಗಿದೆ. ಯಾರು ಆ ಮಂಗಳಗೌರಿಯನ್ನು ಪೂಜಿಸ್ತಾರೋ ಅವರಿಗೆ ಒಂದು ವಿಶೇಷ ಅನುಗ್ರಹ ಆ ಗೌರಿಯಿಂದ ಉಂಟಾಗುತ್ತೆ ಅಂತಕ್ಕಂಥದ್ದು. ಅವತ್ತೇ ಸಿರಿಯಾಳ ಷಷ್ಠಿಯು ಅದು ಶಿವನನ್ನು ಕುರಿತಿದ್ದು. ಎರಡೂ ಒಂದೇ ದಿನ ಬಂದಿದೆ. ಶಿವಪಾರ್ವತಿಯರನ್ನು ಒಂದು ದಿವಸ ಸ್ಮರಣೆ ಮಾಡಿದ್ರೆ ಅದು ದಂಪತಿಗೆ ತುಂಬ ವಿಶೇಷವಾದ ಅನುಗ್ರಹ ಕೊಡ್ತಕ್ಕಂಥದ್ದಾಗಿದೆ. ಹೀಗಾಗಿ ಇದು ಯಾವುದನ್ನು ನಾವು ಮಿಸ್ ಮಾಡ್ಕೊಳ್ಬಾರ್ದು. ಯಾವುದೋ ಒಂದು ಸಿನಿಮಾವನ್ನು ಇನ್ನೇನೋ ಮಿಸ್ ಮಾಡ್ಕೊಂಡು ಎಷ್ಟು ಚಡಪಡಿಸ್ತೀರ, ಅದರಿಂದ ಯಾವುದೇ ರೀತಿಯ ಒಂದು ಫಲ ಇಲ್ಲ. ಏನು ಸಂತೋಷ ಸಿಗಬಹುದು, ಒಂದೆರಡು ಗಂಟೆಗಳ ಕಾಲ ಸಂತೋಷ, ಆದರೆ ಇವುಗಳನ್ನು ನೀವು ಮಿಸ್ ಮಾಡ್ಕೊಂಡ್ಬಿಟ್ರೆ ಇಡೀ ವರ್ಷದ ಫಲ ವ್ಯರ್ಥವಾಗಿಬಿಡುತ್ತೆ. ಹೀಗಾಗಿ ನಾವು ಯಾವುದನ್ನು ಮಿಸ್ ಮಾಡ್ಕೊಳ್ತೀವಿ, ಯಾವುದನ್ನು ಮಿಸ್ ಮಾಡ್ಕೋಬಾರ್ದು, ಇವುಗಳನ್ನು ನಿಶ್ಚಯಿಸಿಕೊಳ್ಬೇಕು. ಹೀಗಾಗಿ ಈ ವಾರ ನೀವು ಏನು ಇದು ನೋಡ್ತಾ ಇದ್ದೀರೋ, ಈ ವಾರದಲ್ಲಿ ಇಡೀ ವಾರ ಇದೊಂದು ವಿಶೇಷ ಇದ್ದಾಗ ನಾವು ಅದನ್ನು ಮಿಸ್ ಮಾಡ್ಕೋಬಾರ್ದಪ್ಪ, ಅದನ್ನು ಆಚರಿಸಬೇಕು ಅನ್ನೋದು ನಿಮಗೆ ಬರಲಿ ಅರಿವಿಗೆ ಅನ್ನೋ ದೃಷ್ಟಿಯಲ್ಲಿ ಈ ವಾರದ ವಿಶೇಷತೆಯನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಿ ಮಾಡ್ತಾ ಇರೋದು. ಇದಾದ ಮೇಲೆ ನಾವು ವರಮಹಾಲಕ್ಷ್ಮಿ ಕಾಣ್ತೀವಿ. ವರಮಹಾಲಕ್ಷ್ಮಿಗೆ ಈ ವಾರನ ಮುಂದಿನ ವಾರನ ಅನ್ನೋದೇ ದೊಡ್ಡ ಗೊಂದಲವಾಗಿದೆ. ಇದಕ್ಕೆ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವರಮಹಾಲಕ್ಷ್ಮಿ ಅಲ್ಲಿ ಶುಕ್ಲೇ ಶ್ರಾವಣಿಕೆ ಮಾಸೆ ಪೌರ್ಣಿಮೋಪಾಂತ್ಯ ಭಾರ್ಗವೇ ವರಲಕ್ಷ್ಮಿ ವ್ರತಂ ಕಾರ್ಯಂ ಸರ್ವಸಿದ್ಧಿಪ್ರದಾಯಕಂ ಅಂತಕ್ಕಂಥದ್ದು ಸೂತ್ರ. ಹೀಗಾಗಿ ಆ ಪೌರ್ಣಮಿಗೆ ಮುನ್ನ ಬರತಕ್ಕಂಥ ಶುಕ್ರವಾರ ದಿವಸ ಆಚರಿಸಿ ಅಂತ ಇದೆ. ಹೀಗಾಗಿ ಪೌರ್ಣಮಿಗೆ ಮುನ್ನ ಬರತಕ್ಕಂಥದ್ದು ಅಂತಂದರೆ ನಾಳೆ 21ನೇ ಬರತಕ್ಕಂಥ ಆ ಶುಕ್ರವಾರ ದಿವಸ. ಇನ್ನು ಕೆಲವರು ಪೌರ್ಣಮಿ ದಿವಸವೇ ಬಂದಿದೆಯಲ್ಲ ಆ ದಿವಸವೇ ಮಾಡೋಣ ಅಂತಕ್ಕಂಥದ್ದು ಅವರ ಶ್ರದ್ಧೆ. ನೋಡಿ, ನೀವು ಯಾರನ್ನು ನಚ್ಚಿಕೊಂಡು ಮುನ್ನಡೀತಾ ಇದ್ದೀರೋ, ನೀವು ಯಾರನ್ನು ಗುರುಗಳು ಅಂತ ನೀವು ಮನಸ್ಸಿಗೆ ತಗೊಂಡಿದ್ದೀರೋ, ಗೌರವವನ್ನು ಕೊಡ್ತೀರೋ, ಅವರು ಹೇಳಿದ ಮಾತನ್ನು ಕೇಳ್ತಕ್ಕಂಥದ್ದು ಸೂಕ್ತ. ಹೀಗಾಗಿ ನಿಮ್ಮ ಹತ್ತಿರದಲ್ಲಿ ಸಮೀಪದಲ್ಲಿ ನೀವು ನಚ್ಚುವಂತಹ ಗುರುಗಳ ಮಾರ್ಗದರ್ಶನ, ನಿಮ್ಮ ಪುರೋಹಿತರೋ, ಕುಲಪುರೋಹಿತರೋ ಅಥವಾ ನಿಮ್ಮ ಮಠದವರೋ ಇವರನ್ನು ಕೇಳಿಕೊಳ್ಳಿ. ಅವರು ಏನನ್ನು ಸೂಚಿಸ್ತಾರೋ ಅದನ್ನು ಮಾಡಿ ಅಲ್ಲಿ ಶ್ರೇಷ್ಠತೆ, ಅಲ್ಲಿ ಆರಾಧನೆಗೆ ಅವಕಾಶ ಮತ್ತು ಅಲ್ಲಿ ಅನುಗ್ರಹ ಎಲ್ಲವೂ ಇರುತ್ತದೆ. ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ, ಎಲ್ಲದಕ್ಕೂ ಅವಕಾಶ ಇದೆ. ಹಾಗಿದ್ರೆ ಇವರು ಈ ಯಾರೋ ಒಬ್ಬರು ಮಾಡ್ತಾರಲ್ಲ 21ನೇ ತಾರೀಕು ಮಾಡ್ತಕ್ಕಂಥವ್ರಿಗೆ ವರಮಹಾಲಕ್ಷ್ಮಿ ಅನುಗ್ರಹ ಆಗೋದಿಲ್ವ? ಅಲ್ಲಿ ಮಾಡಿದಂಥವ್ರಿಗೆ ಮಾತ್ರ ಆಗುತ್ತಾ, ಅಥವಾ ಇಲ್ಲಿ ಮಾಡಿದವ್ರಿಗೆ ಆಗುತ್ತೆ ಅಲ್ಲಿ ಮಾಡಿದವ್ರಿಗೆ ಆಗಲ್ಲ ಅಂತ ಹೀಗೇನೂ ಇಲ್ಲ. ಮುಖ್ಯವಾಗಿ ಪೌರ್ಣಮಿ ಅದು ಚಂದ್ರನ ಕಲಾಪೂರ್ಣತೆ, ಶುಕ್ಲ ಪಕ್ಷ ಅಂತಕ್ಕಂಥ ದೇವತೆಗಳ ಆರಾಧನೆಗಿರ್ತಕ್ಕಂಥ ಕಾಲ. ಕೃಷ್ಣ ಪಕ್ಷ ಸಾಮಾನ್ಯವಾಗಿ ಪಿತೃದೇವತೆಗಳ ಪೂಜೆಗಳಿಗಿರ್ತಕ್ಕಂಥ ಕಾಲ. ಹೀಗಾಗಿ ಶುಕ್ಲ ಪಕ್ಷದ ಏನು ಈ ವೃದ್ಧಿ ಇದೆ, ಇಲ್ಲಿ ಆ ಮಹಾಲಕ್ಷ್ಮಿಯ ಆರಾಧನೆ ಅದು ಶುಕ್ರವಾರ ಭೃಗುವಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಭೃಗುಜಾತೆ ಅಲ್ವಾ ಮಹಾಲಕ್ಷ್ಮಿ, ಹೀಗಾಗಿ ಶುಕ್ರವಾರ ಅತ್ಯಂತ ಶ್ರೇಷ್ಠ. ಹೀಗಾಗಿ ಆ ವ್ರತವನ್ನು ಶುಕ್ರವಾರವೇ ಮಾಡಬೇಕು ಅಂತಕ್ಕಂಥದ್ದು ಈ ಶಾಸ್ತ್ರಗಳು ನಿರೂಪಣೆ ಮಾಡುತ್ತೆ. ವ್ರತ ಇದೆಯಲ್ಲ, ಯಾವುದೋ ಒಂದು ವ್ರತ ಆಚರಿಸುವಾಗ ಆ ವ್ರತದ ಕಾಲವ್ಯಾಪಿ ಅಂತ ಕರೀತಾರಲ್ಲ, ಅದು ಯಾವಾಗ
ಅಂತಂದರೆ ವರಮಹಾಲಕ್ಷ್ಮಿಯನ್ನು ವಸ್ತುತಃ ಶಾಸ್ತ್ರೀಯ ದೃಷ್ಟಿಯಿಂದ ನೋಡಿದ್ರೆ ಅದು ಪ್ರದೋಷ ಕಾಲದಲ್ಲಿ ಆಚರಿಸ್ತಕ್ಕಂಥದ್ದು, ಸಂಧ್ಯಾ ಕಾಲದಲ್ಲಿ ಮಾಡಬೇಕು ಅಂತ. ಹೀಗಾಗಿ ಆ ದಿವಸ ಪೌರ್ಣಮಿ ದಿವಸ ಏನಿದೆ ಅವತ್ತು ಬೆಳಗ್ಗೆನೇ ಮುಗಿದು ಹೋಗುತ್ತೆ ಪೌರ್ಣಮಿ, ಸಂಜೆಗೆ ಇರೋದಿಲ್ಲ. ಈ ಕಾರಣಕ್ಕಾಗಿ ಆ ದಿವಸ ಪೌರ್ಣಮಿಗಿನ ಮುನ್ನ ಅಲ್ವಾ ಆಚರಿಸ್ಬೇಕಾಗಿರ್ತಕ್ಕಂಥದ್ದು ವ್ರತವನ್ನು. ಪೌರ್ಣಮಿ ಮುಗಿದು ಹೋಗಿಬಿಟ್ರೆ ವ್ರತ ಮಾಡಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಪೌರ್ಣಮಿಗೆ ಮುನ್ನ ಬರತಕ್ಕಂಥ ಶುಕ್ರವಾರ ಅಂದರೆ ಅದು 21ನೇ ತಾರೀಕು ಅಂತಕ್ಕಂಥದ್ದು. ನಾನು ನನ್ನ ಶ್ರದ್ಧೆ. ಹೀಗಾಗಿ 21ನೇ ತಾರೀಕು ಆ ವ್ರತವನ್ನು ಆಚರಣೆ ಮಾಡೋದು ಸೂಕ್ತ. ಇಲ್ಲಿ ಗೊಂದಲ ಇಟ್ಕೊಳ್ಳೋದು ಬೇಡ. ಅಕಸ್ಮಾತ್ ನಿಮಗೆ ಇಲ್ಲಿಲ್ಲ ಶ್ರದ್ಧೆ, ಇನ್ನೆಲ್ಲೋ ಶ್ರದ್ಧೆ ಇದೆ, ಖಂಡಿತ ಅದನ್ನು ಆಚರಿಸಿ ಭಗವತಿ ಕೃಪೆ ಉಂಟಾಗುತ್ತೆ, ಅದರಲ್ಲಿ ಸಂಶಯ ಬೇಡ. ಇನ್ನು ನಂತರದಲ್ಲಿ ನಾವು ಬುಧನ ಸಂಕ್ರಮಣ ಕಾಣ್ತೀವಿ, ತುಂಬ ಚೆನ್ನಾಗಿದೆ. ಬುಧ ಇಷ್ಟು ದಿವಸ ಕರ್ಕಟಕ ರಾಶಿಯಲ್ಲಿ ಇದ್ದ, ಸ್ವಲ್ಪ ಕಡಿಮೆ ಫಲ ಬುಧನಿಗೆ. ಸಿಂಹರಾಶಿಗೆ ಹೋದರೆ ಉಚ್ಚಾಭಿಲಾಷಿ ಆಗ್ತಾನೆ. ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಆ ಸೂತ್ರ. ಹೀಗಾಗಿ ಅಲ್ಲಿಂದ ನೀವು ಬುಧನಿಗೆ ಒಂದು ಬಲ ಬಂದು ಮಿತ್ರಕ್ಷೇತ್ರ ಬೇರೆ, ರವಿ ಬುಧರು ಸೇರಿದರೆ ನೈಪುಣ್ಯ ಯೋಗ ಅಂತ. ಮುಂದಿನ ಶನಿವಾರ ವರಮಹಾಲಕ್ಷ್ಮಿ ಹಬ್ಬ ಆದ ಮಾರನೇ ದಿವಸದಿಂದ ಜಾಣ್ಮೆ, ಬುದ್ಧಿವಂತಿಕೆ, ಮಾತಿನ ಬಲ, ಕೌಶಲ್ಯ ಇವುಗಳೆಲ್ಲ ಸೇರ್ಪಡೆಯಾಗುತ್ತೆ. ವರಮಹಾಲಕ್ಷ್ಮಿ ಆಚರಣೆಯ ಫಲ ನಾವು ಬುಧನ ಸಂಕ್ರಮಣದಲ್ಲಿ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹೀಗಾಗಿ ಈ ವಾರ ಇಡೀ ತುಂಬ ಉತ್ಕೃಷ್ಟವಾದ, ನಮ್ಮನ್ನು ಒಂದು ಶಿಸ್ತಿಗೆ, ಒಂದು ವ್ರತದ ದಾರಿಗೆ ನಮ್ಮನ್ನು ಎಳೆದೊಯ್ಯುವಂತಹ ಒಂದು ವಿಶಿಷ್ಟ ವಾರವಾಗಿದೆ. ಹೀಗಾಗಿ ಈ ವಾರ ನಾವು ನಮ್ಮೆಲ್ಲ ಲೌಕಿಕ ಕೆಲಸಗಳಿದ್ದೇ ಇರುತ್ತೆ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಭಗವಂತನ ಸಮೀಪಕ್ಕೆ ಹೋಗ್ತಕ್ಕಂಥ ಒಂದು ಕಾಲ ನಮಗೆ ಒದಗಿ ಬಂದಿದೆ. ಇದನ್ನು ಮಿಸ್ ಮಾಡಿಕೊಳ್ಳದೆ ಎಲ್ಲವನ್ನ ನಮ್ಮ ಹೃದಯ ತುಂಬಿಕೊಳ್ಳೋ ಹಾಗೆ ಆಚರಿಸೋಣ. ಭಗವತ್ ಕೃಪೆಗೆ ಪಾತ್ರರಾಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.